ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ದತ್ತಪೀಠ ವಿವಾದ, ಭೂ ದಾಖಲೆಗಳ ಆಧಾರದ ಮೇಲೆ ವಿವಾದ ಬಗೆಹರಿಯಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆಗ್ರಹ. ಬೆಂಗಳೂರಿಗರಿಗೆ ನೀರಾಳ, ಮೆಟ್ರೋ ಪ್ರಯಾಣ ದರ ಇಳಿಕೆ, ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಮಾಹಿತಿ. ಕಾಡಾನೆ ದಾಳಿಗೆ ವಯೋವೃದ್ಧೆ ಸಾವು, ಸ್ಥಳಕ್ಕೆ ಶಾಸಕರು ಸಚಿವರು ಬಂದು ಸೂಕ್ತ ಪರಿಹಾರ ನೀಡುವಂತೆ ಪಟ್ಟು, ಮೃತದೇಹವಿಟ್ಟು ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಮುಜರಾಯಿ ಕಂದಾಯ ದಾಖಲೆಗಳನ್ನು ಪರಿಶೀಲಿಸಬೇಕು. ಗೆಜೆಟ್ ನೋಟಿಫಿಕೇಶನ್ ಪರಿಶೀಲನೆ ಮಾಡಿ ದಾಖಲೆಗಳ ಆಧಾರದ ಮೇಲೆ ದತ್ತಪೀಠ ವಿವಾದವನ್ನು ಶಾಶ್ವತವಾಗಿ ಬಗೆಹರಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆಗ್ರಹಿಸಿದ್ದಾರೆ. ದತ್ತಪೀಠ ವಿವಾದದ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ಅವರು, ದತ್ತಾತ್ರೇಯ ಪೀಠ, ಬಾಬಾ ಬುಡನ್ಗಿರಿ ದರ್ಗಾ ಎರಡು ಬೇರೆ ಬೇರೆ ಸರ್ವೆ ನಂಬರ್ಗಳಲ್ಲಿದೆ. ಎರಡನ್ನೂ ಒಂದೇ ಮಾಡುವ ಪ್ರಯತ್ನ ಮಾಡಬಾರದು. ಭೂ ದಾಖಲೆಗಳ ಆಧಾರದ ಮೇಲೆ ಸರ್ಕಾರ ನಿರ್ಣಯ ತೆಗೆದುಕೊಳ್ಳಬೇಕು. ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಸರ್ಕಾರ ತನ್ನ ನಿಲುವನ್ನು ಪ್ರಕಟಿಸಬೇಕು. ಇವರ ತುಷ್ಟೀಕರಣ ನೀತಿ ಅನುಮಾನ ಹುಟ್ಟಿಸುತ್ತೆ. ಹೀಗಾಗಿ ಕಾನೂನು ಹೋರಾಟದ ದೃಷ್ಟಿಯಿಂದ ವಕೀಲರ ಭೇಟಿಗೆ ದೆಹಲಿಗೆ ಆಗಮಿಸಿರುವುದಾಗಿ ಹೇಳಿದರು. ಉದಯಗಿರಿ ಕೋಮುಗಲಭೆ ವಿಚಾರವಾಗಿ ಮಾತನಾಡಿದ ಅವರು, ಗಲಭೆಕೋರರು ಆರ್ಎಸ್ಎಸ್ನವರು ಎಂದು ಆರೋಪ ಮಾಡಿದ್ದಾರೆ. ಈಗ ಪ್ರಕರಣದಲ್ಲಿ ಯಾರು ಬಂಧಿತರೋ ಅವರಿಗೆ ಬದ್ಧತೆ ಇದ್ರೆ, ನೈತಿಕತೆ ಇದ್ರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಕ್ಷಮೆಯಾಚನೆ ಮಾಡದೇ ಇದ್ದರೆ ಲಕ್ಷ್ಮಣ್ ಅವರನ್ನ ಕಾಂಗ್ರೆಸ್ ವಜಾ ಮಾಡಬೇಕು ಎಂದು ಆಗ್ರಹಿಸಿದರು. ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ದರ ಏರಿಕೆ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸಹ ಇಳಿಕೆಯಾಗಿತ್ತು. ಇದರ ಮಧ್ಯೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಮಹತ್ವದ ಸುದ್ದಿಗೋಷ್ಠಿ ನಡೆಸಿ ಮೆಟ್ರೋ ಪ್ರಯಾಣ ದರ ಏರಿಕೆಯ ಕುರಿತು ಸ್ಪಷ್ಟ ಮಾಹಿತಿಯನ್ನ ತಿಳಿಸಿದ್ದಾರೆ. ಹೌದು, ಮೆಟ್ರೋ ಪರಿಷ್ಕೃತ ದರ ಜಾರಿಯಾದಾಗಿನಿಂದಲೇ ಹಲವಾರು ಚರ್ಚೆಗಳು ನಡೆಯುತ್ತಲೇ ಇದ್ವು. ಇದಕ್ಕೆಲ್ಲ ಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನಮ್ಮ ಮೆಟ್ರೋ ದರ ಪರಿಷ್ಕರಣೆ ಇಲ್ಲ, ಸ್ಟೇಜ್ ಬೈ ಸ್ಟೇಜ್ ರೇಟ್ ಚಾರ್ಜ್ ಮಾಡಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಮೆಟ್ರೋ ಪ್ರಯಾಣ ದರ ಪರಿಷ್ಕರಿಸುವಂತೆ ಬಿಎಂಆರ್ಸಿಎಲ್ಗೆ ಸೂಚನೆ ನೀಡಿದ್ರು. ಇದರ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಅವರು, ದುಪ್ಪಟ್ಟು ದರ ಏರಿಕೆಯಾಗಿರುವ ನಿಲ್ದಾಣಗಳಲ್ಲಿನ ದರವನ್ನು ಪರಿಷ್ಕರಿಸಲಾಗುವುದು. ಇದರಿಂದ ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟಿನ ಸಮಾಧಾನ ದೊರೆಯಲಿದೆ ಎಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಮೆಟ್ರೋ ಕನಿಷ್ಠ 15 ವರ್ಷದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈಗ ಇಟ್ ಈಸ್ ಫೇರ್ ಫಿಕ್ಸೇಷನ್ ಮಾಡಬೇಕಾದ್ರೆ ನಾವು ಕನಿಷ್ಠ ಒಂದು 4-5 ವರ್ಷದಿಂದ ನಾವು ಈ ಫೇರ್ ಫಿಕ್ಸೇಷನಿಗೆ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಫೇರ್ ಫಿಕ್ಸೇಷನ್ ಆಗಿಬಿಟ್ಟಿದೆ. ನಾವು ದ ಆ್ಯಕ್ಟ್ ಏನು ಮಾಡಿತ್ತು, ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋ ಆ್ಯಕ್ಟ್ಸ್, ಆಲ್ ಮೆಟ್ರೋಸ್. ಸೊ ಅದರ ದಾರಿಯಿಂದಲೇ ಈಗಾಗಲೇ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ರಿಪೋರ್ಟ್ ಪ್ರಕಾರ ನಾವು ಈಗ ಫೇರ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಕನಿಷ್ಠ ಲಾಸ್ಟ್ ಸಂಡೇಯಿಂದ ನಾವು ಅದನ್ನು ದರ ಫಿಕ್ಸ್ ಮಾಡುವಾಗ ಸಾಕಷ್ಟು ಕೇಸಸ್ನಲ್ಲಿ ನಮಗೆ ಮಾಹಿತಿ ಏನು ಬಂದಿತ್ತು ಅಂತ ಹೇಳಿಬಿಟ್ರೆ, ಸ್ವಲ್ಪ ರೇಟ್ಸ್ನಲ್ಲಿ ಅಬ್ನಾರ್ಮಲ್ ಇನ್ಕ್ರೀಸ್ ಆಗಿದೆ, ಸ್ವಲ್ಪ ಕೇಸಸ್ನಲ್ಲಿ ಸ್ಟೇಜ್ ಜಂಪಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು. ಕೆಲವು ಜನರು ಸೋಷಿಯಲ್ ಮೀಡಿಯಾನಲ್ಲಿ ಸಹ ತಮ್ಮ ಹಳೆ ಟಿಕೆಟ್ ಮತ್ತು ಹೊಸ ಟಿಕೆಟ್ ಕೊಟ್ಟಿದ್ದೇವೆ. ನಾವು ಮಾಡುವಾಗ ನಾವು ಫೇರ್ ಮ್ಯಾಟ್ರಿಕ್ಸ್ ಮಾಡ್ತಾ ಇರ್ತೀವಿ. ಆ ಫೇರ್ ಮ್ಯಾಟ್ರಿಕ್ಸ್ ಆಧಾರದಲ್ಲಿ ನಾವು ಡೀಟೇಲ್ ಆಗಿ ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಕರೆಕ್ಷನ್ಸ್ ಮಾಡಲಿಕ್ಕೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯ ಬೆಳ್ಳಾವರ ಗ್ರಾಮದಲ್ಲಿಂದು ಮುಂಜಾನೆ ಕಾಡಾನೆ ದಾಳಿಗೆ ವಯೋವೃದ್ಧೆ ಸಾವನ್ನಪ್ಪಿದ್ದು, ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಶಾಸಕ ಸಚಿವರುಗಳು ಸ್ಥಳಕ್ಕಾಗಮಿಸಿ ಮೃತ ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ಕಾಡಾನೆಗಳಿಂದ ಶಾಶ್ವತ ಪರಿಹಾರ ದೊರಕಿಸಿಕೊಡಬೇಕು ಎಂದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಮೇಲೆತ್ತಲು ಬಿಡದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಬೇಲೂರು ತಾಲೂಕಿನ ಕಣ್ಕುಪ್ಪೆ ಗ್ರಾಮದ 74 ವರ್ಷದ ದ್ಯಾವಮ್ಮ ಎಂಬುವರು ಕಳೆದ ರಾತ್ರಿ ದನಕರುಗಳು ಮನೆಗೆ ವಾಪಸ್ಸಾಗಿಲ್ಲ ಎಂದು ಇಂದು ಮುಂಜಾನೆ ಹುಡುಕುತ್ತಾ ಹೋಗಿದ್ದು, ಹತ್ತಿರದ ಬೆಳ್ಳಾವರ ಗ್ರಾಮದ ರಸ್ತೆ ಬದಿಯ ಚರಂಡಿಯಲ್ಲಿ ಸುಮಾರು 7ರ ಸಮಯದಲ್ಲಿ ಶವವಾಗಿ ಪತ್ತೆಯಾಗಿದ್ದು, ಸುತ್ತಮುತ್ತ ದಿನನಿತ್ಯ ಕಾಡಾನೆಗಳು ಪ್ರತ್ಯಕ್ಷವಾಗುತ್ತಿದ್ದರೂ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದುದರಿಂದ ಕಾಡಾನೆ ದಾಳಿಗೆ ಈ ದಿನ ನನ್ನ ಪತ್ನಿ ಮೃತಪಟ್ಟಿದ್ದಾರೆ ಎಂದು ಪತಿ ತಿಮ್ಮೇಗೌಡ ಆರೋಪಿಸಿದ್ದಾರೆ. ಕಾಡಾನೆ ದಾಳಿಯಿಂದ ಮೃತಪಟ್ಟ ವಿಷಯ ಹೊರಬೀಳುತ್ತಿದ್ದಂತೆ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಸ್ಥಳಕ್ಕಾಗಮಿಸಿ ಕಾಡಾನೆ ದಾಳಿಗೆ ತುತ್ತಾದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ಕಾಡಾನೆಗಳಿಂದ ಶಾಶ್ವತ ಪರಿಹಾರ ಕಲ್ಪಿಸುವವರೆಗೂ ಮೃತದೇಹವನ್ನ ಮುಟ್ಟಬಾರದು ಎಂದು ಪಟ್ಟು ಹಿಡಿದು ಆಂಬ್ಯುಲೆನ್ಸ್ ವಾಹನವನ್ನ ವಾಪಸ್ ಕಳುಹಿಸಿದ ಘಟನೆ ನಡೆಯಿತು. ನಮ್ಮ ದ್ಯಾವಮ್ಮ ಅಂದ್ಬಿಟ್ಟು ಅವರು ನಮ್ಮ ತಾಯಿ ಅಕ್ಕ, ನಮ್ಮ ದೊಡ್ಡಮ್ಮ, ಅವರಿಗೆ ಮಕ್ಕಳಿಲ್ಲ. ಅವರು ಬೆಳಗಿನ ಜಾವ ದನ ನೋಡೋಕ್ಕೆ ಅಂತ ಬಂದಿದ್ದಾರೆ. ದನ ನೋಡೋಕ್ಕೆ ಅಂತ ಬಂದಾಗ ಆನೆ ಅಡ್ಡ ಸಿಕ್ಕಿ
ತುಣಿದಾಕಿ ಹೋಯ್ತೆ. ಇದು ಇವ್ರೊಬ್ಬರದ ಕತೆ ಅಲ್ಲ ಇದು. ಯಾಕೆಂದ್ರೆ ಸುತ್ತಮುತ್ತಲಿನಲ್ಲಿ ಈ ಥರ ತುಂಬಾ ಆಗ್ತಾ ಇದಾವೆ. ಇದಕ್ಕೆ ಸರಿಯಾದ ಕ್ರಮ ಕಾಣ್ತಾ ಇಲ್ಲ. ಹಂಗಾಗಿ ನಾವು ಇದಕ್ಕೆಲ್ಲ ಅನುಭವಿಸ್ತಾರೆ ಯಾರು ಅಂದ್ರೆ ನಾವು ಬಡವರುಗಳಾದವರು. ನಮಗೆ ಸರಿಯಾದ ರೀತಿ ಪರಿಹಾರ ಸಿಗಲ್ಲ. ಮತ್ತೆ ಸರಿಯಾದ ರೀತಿಯಲ್ಲಿ ಈಗ ಬರ್ತಾರೆ, ಈಗ ಸಾವಾಗಿದೆ ಅಂದ್ಬಿಟ್ಟು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ನಮಗೆ ಪರಿಹಾರ ಆಗಲಿ ಅದಕ್ಕೆ ಸಂಬಂಧಪಟ್ಟವ್ರು ಬಂದು ಇದನ್ನ ಏನಾಗಿದೆ ಅಂತ ನೋಡುವಂಥದ್ದಾಗಲಿ ಮಾಡಲ್ಲ. ಮಂಗಳ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿದ್ದ ವ್ಯಕ್ತಿಯೋರ್ವರಿಗೆ 3 ಓಪನ್ ಹಾರ್ಟ್ ಸರ್ಜರಿಯನ್ನ ಯಶಸ್ವಿಯಾಗಿ ಮಾಡಲಾಗಿದೆ ಎಂದು ಡಾಕ್ಟರ್ ಅಶೋಕ್ ಗೌಡ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಹಾಸನ ತಾಲೂಕಿನ ಬೈರಾಪುರ ಗ್ರಾಮದ 66 ವರ್ಷದ ಹುಚ್ಚೇಗೌಡ ಅವರಿಗೆ 3 ಬೈಪಾಸ್ ಓಪನ್ ಹಾರ್ಟ್ ಸರ್ಜರಿಯನ್ನ ಮಾಡಲಾಯಿತು. ಇದೀಗ ಅವರು ಆರೋಗ್ಯದಿಂದ ಇದ್ದು ಶಸ್ತ್ರಚಿಕಿತ್ಸೆ ನಡೆದ ಕೆಲ ದಿನದಲ್ಲಿಯೇ ಅವರನ್ನ ಡಿಸ್ಚಾರ್ಜ್ ಮಾಡಲಾಯಿತು. ಹುಚ್ಚೇಗೌಡ ಅವರು ಅಲ್ಪ ಪ್ರಮಾಣದ ಹೃದಯಾಘಾತವಾಗಿದೆ ಎಂಬ ಕಾರಣ ಮಂಗಳ ಆಸ್ಪತ್ರೆಯಲ್ಲಿ ದಾಖಲಾದರು. ನಂತರ ಸೂಕ್ತ ಪರೀಕ್ಷೆ ಬಳಿಕ ಹೃದಯ ತಜ್ಞರಾದ ಡಾಕ್ಟರ್ ಅಶಿತ್ ಶ್ರೀಧರ್ ಅವರು ಕರೋನರಿ ಆಂಜಿಯೋಗ್ರಾಮ್ ಮೂಲಕ ಹೃದಯದಲ್ಲಿ ತೀವ್ರತರವಾದ ತೊಂದರೆ ಇರುವುದನ್ನು ಗಮನಿಸಿದ್ದಾರೆ. ಬಳಿಕ ಡಾಕ್ಟರ್ ಶ್ರೀನಿವಾಸ್ ಮತ್ತು ತಂಡದವರಿಂದ ಯಶಸ್ವಿಯಾಗಿ ಹೃದಯದಲ್ಲಿನ ಬ್ಲಾಕ್ಗಳನ್ನು ಬೈಪಾಸ್ ಶಸ್ತ್ರಚಿಕಿತ್ಸೆ ಮೂಲಕ ಗುಣಪಡಿಸಿದ್ದಾರೆ ಎಂದು ಹೇಳಿದರು. ಹಾಸನಲ್ಲಿ ಹಾರ್ಟ್ ಆಪರೇಷನ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಾವು ಬೆಂಗಳೂರಿಗೆ ಹೋಗಬೇಕು, ಇಲ್ಲಿ ಮಾಡೋದು ರಿಸ್ಕ್ ಅಂತೆಲ್ಲ ಇದೆ. ಇವತ್ತು ನಾವು ಮಂಗಳ ಆಸ್ಪತ್ರೆಯಲ್ಲಿ ಹಾರ್ಟ್ ಆಪ್ರೇಷನ್ನು, ಕಿಡ್ನಿ ಆಪ್ರೇಷನ್ನು, ಬ್ರೈನ್ ಆಪ್ರೇಷನ್ನು ಈ ಥರ ಕೆಲವಾರು ಫೆಸಿಲಿಟೀಸನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ನಿಮ್ಮ ಕಡೆಯಿಂದಲೇ ಆಗಬೇಕು. ನಮಗೆ ಸಾಮಾನ್ಯವಾಗಿ ಪಬ್ಲಿಕ್ ಬರ್ಬೇಕಾದ್ರೆ ಮಂಗಳ ಆಸ್ಪತ್ರೆಯಲ್ಲಿ ಅಥವಾ ಹಾಸನಲ್ಲಿ ಯಾವುದೇ ಹಾಸ್ಪಿಟಲಲ್ಲಿ ಹಾರ್ಟ್ ಆಪ್ರೇಷನ್ ಮಾಡೋಕ್ಕಾಗೋದೇ ಇಲ್ಲ, ಎಲ್ಲದಕ್ಕೂ ಜಯದೇವಕ್ಕೆ ಹೋಗ್ಬೇಕು ಅಂತ ಒಪಿನಿಯನ್ ಇರುತ್ತೆ. ಸಾಕಾಯ್ತು. ಓಕೆ, ಇದ್ರ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ಕೊಡೋಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಹೋದ ಸಲನೂ ಒಂದು 6 ತಿಂಗಳು 1 ವರ್ಷ ಹಿಂದೆ ಕರೆದಿದ್ವಿ, ಅವಾಗಲೂ ಮೀಟ್ ಮಾಡಿದ್ವಿ. ಇದ್ರ ಬಗ್ಗೆ ಸಾಕಷ್ಟು ತಮಗೆ ಮಾಹಿತಿ ಕೊಟ್ಟಿದ್ವಿ. ಇವತ್ತು ಹಾರ್ಟ್ ಪೇಷಂಟ್ ಸಾಮಾನ್ಯವಾಗಿ ಎದೇನೋ ಬಂದಾಗ ಇವ್ರಿಗಿದ್ದಿದ್ದು ಇವ್ರು ಬಂದಾಗ ಇದೇ ಥರ ಡಾಕ್ಟರ್ ಆಶಿತ್ ಹೇಳಿದ ಥರ ECG, ಡ್ರಾಪ್ ಆಗಿ ಎಕ್ಕೋ ಇದೆಲ್ಲ ಮಾಡಿ ಅದಾದಮೇಲೆ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಇದೆ, ಹಾರ್ಟ್ ಅಟ್ಯಾಕು ಥರ ಇದೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಅಂತ ಹೇಳಿದಾದಮೇಲೆ ಅದಕ್ಕೆ ಇನಿಷಿಯಲ್ ಮೆಡಿಸಿನ್ ಟ್ರೀಟ್ಮೆಂಟ್ಸ್ ಏನಾದರೂ ಕೊಟ್ಟಾಗಿದೆ. ಅದಾದಮೇಲೆ ಎಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಎಂಜಿಯೋಗ್ರಾಮಲ್ಲಿ ಮಾಡಿದಾಗ 100% ವೆಸಲ್ ಬ್ಲಾಕ್ ಯಾವುದಾದ್ರೂ ಇದೆಯಾ, ಇಲ್ಲ ಕ್ರಿಟಿಕಲ್ ಬ್ಲಾಕ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಇಮಿಡಿಯೇಟಾಗಿ ಏನಾದರೂ ಇಂಟರ್ವೆನ್ಷನ್ ಮಾಡೋ ಥರದ್ದು ಇದೆಯಾ ಏನು ಅನ್ನೋದು ನೋಡೋದಕ್ಕೆ ಎಂಜಿಯೋಗ್ರಾಮ್ ಅನ್ನೋದು ಒಂದು ಟೆಸ್ಟ್ ಅನ್ನೋದು ಮಾಡ್ತೀವಿ. ಅದೊಂದು ಪ್ರೊಸೀಜರ್. ಕೈ ಮುಖಾಂತರ ಇಲ್ಲ ತೊಡೆ ಮುಖಾಂತರ ಒಂದು ತಂತಿನ ಹಾರ್ಟ್ ಹತ್ರಕ್ಕೆ ತೊಗೊಂಡು ಹೋಗಿ ಅಲ್ಲಿಂದ ಬಣ್ಣ ಬಿಟ್ಟು ನೋಡೋದು. ಬಣ್ಣ ಯಾವ ಥರ ಹೋಗ್ತಿದೆ ರಕ್ತನಾಳ ಒಳಗಡೆ ಅಂತ, ಚೆನ್ನಾಗಿ ಹೋಗ್ತಿದ್ಯಾ ಇಲ್ಲ ಎಲ್ಲಾದರೂ ಅಡ್ಡ ಸಿಗ್ತಿದ್ಯಾ ಅಂತ. ಸೊ ಅವ್ರಿಗೆ ನೋಡಿದಾಗ ಇವ್ರಿಗೆ ತುಂಬ ಭಯಾನಕವಾದ ಬ್ಲಾಕ್ಸ್ ಇತ್ತು. ಹಾರ್ಟು ಬ್ಲಡ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಹಾರ್ಟಿಗೆ ಸಪ್ರೇಟ್ ಮತ್ತು ಬ್ಲಡ್ ಸಪ್ಲೈ ಬೇಕು. ಹಾರ್ಟಿಂದನೇ ಬಾಡಿಗೆಲ್ಲ ಬ್ಲಡ್ ಬರೋದಲ್ವ, ಮತ್ತು ಹಾರ್ಟ್ಗೂ ಸಪ್ರೇಟ್ ಬ್ಲಡ್. ತಾಲೂಕಿನ ಶಾಂತಿಗ್ರಾಮ ಹೋಬಳಿ ಕೆ ಹಿರಿಹಳ್ಳಿ ಗ್ರಾಮದಲ್ಲಿ 2ನೇ ವರ್ಷದ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶನೇಶ್ವರ ದೇವರ ಜಾತ್ರಾ ಮಹೋತ್ಸವ ಫೆಬ್ರವರಿ 18ರಿಂದ 26ರವರೆಗೆ ಜರುಗಲಿದೆ ಎಂದು ಗ್ರಾಮಸ್ಥರಾದ ವೆಂಕಟೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತ್ರಾ ಮಹೋತ್ಸವದ ಜೊತೆಗೆ ದನಗಳ ಜಾತ್ರೆ, ನಾಟಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು ಸುತ್ತಮುತ್ತಲಿನ ಸುಮಾರು 5ರಿಂದ 10,000 ಮಂದಿ ಗ್ರಾಮಸ್ಥರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿಯ ಕೆ ಹಿರೇಹಳ್ಳಿ ಗ್ರಾಮದಲ್ಲಿ ಸುಮಾರು 2ನೇ ವರ್ಷದ ಆಂಜನೇಯ ಸ್ವಾಮಿ ಹಾಗೂ ಶನೇಶ್ವರ ಜಾತ್ರಾ ಉತ್ಸವ ಇರುತ್ತದೆ. 18/2/25ರಿಂದ 26/2/25 ಬುಧವಾರದವರೆಗೂ ಈ ಕಾರ್ಯಕ್ರಮನ ಆಯೋಜಿಸಲಾಗ್ತಾಯಿದೆ. ಸುಮಾರು 15ರಿಂದ 20 ಹಳ್ಳಿಗಳು ಸೇರಿ ಈ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಅದರಲ್ಲಿ ದನಗಳ ಜಾತ್ರೆಯೂ ಸಹ ಇರುತ್ತದೆ ಹಾಗೂ ಪೌರಾಣಿಕ ನಾಟಕೋತ್ಸವವನ್ನು ಸಹ ಒಂದು 4 ದಿವಸ 18, 23ರಿಂದ 26ರವರೆಗೂ ನಾಟಕೋತ್ಸವ ಸಹ ಇರುತ್ತೆ, ಪೌರಾಣಿಕ ನಾಟಕ ಇರುತ್ತದೆ. ಈ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಮುರ್ಕುಲಿ ಗ್ರಾಮದ ಗ್ರಾಮ ಪಂಚಾಯತಿಯವರು ಸಹ ಮತ್ತು ಹಾಗೂ KEB ಮತ್ತು ಆರಕ್ಷಕ ಠಾಣೆ ಇವರೆಲ್ಲರೂ ಸಹ ಸಹಕಾರ ಕೊಟ್ಟಿರ್ತಾರೆ. ಅವರಿಗೆಲ್ಲರೂ ಸಹ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ನಮಗೆ ಸುಮಾರು ಆ ಜಾತ್ರಾ ಮಹೋತ್ಸವ ರಾಜ್ಯದ ಕಾಲೇಜು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ದಕ್ಷಿಣ ಕರ್ನಾಟಕ ವಿಭಾಗದ ಸಂಚಾಲಕ ಗಿರೀಶ್ ಆಗ್ರಹಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಣ ಕ್ಷೇತ್ರಕ್ಕೆ ಅನುದಾನ ಹೆಚ್ಚಳ, ಯುಸಿಎಂಎಸ್ ತಂತ್ರಜ್ಞಾನ ಸಮಸ್ಯೆ, ವಸತಿ ನಿಲಯ, ಬಸ್ ಪಾಸ್, ಶಿಷ್ಯವೇತನ ಸೇರಿದಂತೆ ಹಲವು ಸಮಸ್ಯೆಯನ್ನು ಸರಿಪಡಿಸುವಂತೆ ಒತ್ತಾಯಿಸಿದರು. ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ನೀಡುತ್ತಿಲ್ಲ, ಶಿಕ್ಷಣ ಕ್ಷೇತ್ರಕ್ಕೆ ಅನುದಾನ ಹೆಚ್ಚಳ ಮಾಡಬೇಕು. ರಾಜ್ಯದಲ್ಲಿ ಪದವಿ ಪೂರ್ವ ಕಾಲೇಜುಗಳ ಸಂಖ್ಯೆ ಹೆಚ್ಚಿಸುವ ಕೆಲಸವಾಗಬೇಕು. ಅಲ್ಲದೆ ಮೂಲಭೂತ ಸೌಕರ್ಯ ನೀಡುವುದರ ಜೊತೆಗೆ ಕಾಲೇಜುಗಳ ಅಭಿವೃದ್ಧಿಗೆ ಮುಂದಿನ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು ಎಂದರು. ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ ಮತ್ತು ವರ್ತಮಾನ ಪರಿಸ್ಥಿತಿ, ವಿಶ್ವವಿದ್ಯಾಲಯಗಳ ಕುಂದುಕೊರತೆಗಳ ಪರಿಸ್ಥಿತಿ ಮತ್ತು ಪರಿಸರ, ನಾನಿಲ್ಲಿ ವಿಚಾರ ಮಂಡಿಸೋದಕ್ಕೆ ಬಂದಿರೋದು ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ ಮತ್ತು ವಿಶ್ವವಿದ್ಯಾಲಯದ ಕುಂದುಕೊರತೆಗಳ ಬಗ್ಗೆ ನಾನು ಹೇಳೋದಕ್ಕೆ ಬಂದಿರೋದು. ಮೊದಲನೇದಾಗಿ ನಮ್ಮಲ್ಲಿ ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ ಸ್ವಲ್ಪ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರೋದು. ಮೊದಲನೇದಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳು, ನಮ್ಮಲ್ಲಿ ಜಿಲ್ಲೆಗೊಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳು ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತೆ. ಯಾಕೆಂದರೆ ಹಾಸನಲ್ಲಿ ಇದೆ 2ರಿಂದ 3 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಆದರೆ ಇಡೀ ರಾಜ್ಯದಲ್ಲಿ ಎಷ್ಟೋ ಜಿಲ್ಲೆಗಳಲ್ಲಿ ಒಂದೂ ಕೂಡ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳಿಲ್ಲ. ಇದು ಹೇಗಾಗುತ್ತೆ ಅಂದರೆ ಈ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜವರಿಗೆ ಅವರು ಅತಿಯಾದಂಥ ಡೊನೇಷನ್. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿಂದು ನವ ಕರ್ನಾಟಕ ನಿರ್ಮಾಣ ಆಂದೋಲನ ಮತ್ತು ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, 1956ರಿಂದ ಇಲ್ಲಿಯ ತನಕ ನಮ್ಮ ಕರ್ನಾಟಕ ರಾಜ್ಯವನ್ನ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿಗಳೇ ಅತಿ ಹೆಚ್ಚಿನ ಕಾಲ ಆಳುತ್ತಾ ಬಂದಿವೆ. ಈ ಎರಡು ಪಕ್ಷಗಳ ಆಳ್ವಿಕೆಯಲ್ಲಿ ಈ ನಾಡಿನ ಬಹುಸಂಖ್ಯಾತರಾದ ರೈತರು, ದಲಿತರು, ಮಹಿಳೆಯರು, ಕಾರ್ಮಿಕರು, ಯುವ ಜನರು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಮುಂತಾದವರೆಲ್ಲರೂ ತಮ್ಮ ಹಕ್ಕು ಮತ್ತು ಕನಿಷ್ಠ ಸವಲತ್ತುಗಳಿಗಾಗಿ ಬೀದಿಗಿಳಿದು ನಿರಂತರವಾಗಿ ಹೋರಾಡುತ್ತಲೇ ಬಂದಿದ್ದಾರೆ. ಆದರೆ ಇಲ್ಲಿಯ ತನಕ ಇವರ ಯಾವುದೇ ಸಮಸ್ಯೆಗಳು ಬಗೆಹರಿದಿಲ್ಲ. ಈ ರಾಷ್ಟ್ರೀಯ ಪಕ್ಷಗಳ ಆಡಳಿತದಿಂದ ಕನ್ನಡಿಗರು ಬೇಸತ್ತು ಹೋಗಿದ್ದರೂ ಬೇರೆ ದಾರಿ ಕಾಣದೆ ಅನಿವಾರ್ಯವಾಗಿ ಒಮ್ಮೆ ಬಿಜೆಪಿಯನ್ನ, ಮತ್ತೊಮ್ಮೆ ಕಾಂಗ್ರೆಸ್ ಅನ್ನ, ಒಮ್ಮೊಮ್ಮೆ ಜೆಡಿಎಸ್ ಪಕ್ಷವನ್ನು ಆರಿಸುತ್ತಾ ಬಂದಿದ್ದಾರೆ. ಆದರೆ ಶೋಷಿತ, ಪೀಡಿತ, ವಂಚಿತ ವರ್ಗಗಳಲ್ಲಿ ಹುಟ್ಟಿರುವ ನಮ್ಮಂತಹ ಹೋರಾಟಗಾರರು ಮತ್ತು ಬುದ್ಧಿಜೀವಿಗಳೆಲ್ಲರೂ ಒಂದೆಡೆ ಕಲಿತು ಗಂಭೀರವಾಗಿ ಚರ್ಚಿಸಿ ಇಂದು ಹೊಸತೊಂದು ಪರ್ಯಾಯ ಮಾರ್ಗವನ್ನು ರೂಪಿಸಲು ನಿರ್ಧರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸ್ವಾಭಿಮಾನಿ ಮತ್ತು ಸ್ವಾವಲಂಬಿ ಕರ್ನಾಟಕಕ್ಕೆ ಅಗತ್ಯವಾದ ಜನತಾ ಪ್ರಣಾಳಿಕೆಯನ್ನು ರಚಿಸಿದ್ದು, ಈ ಪ್ರಣಾಳಿಕೆಯು ನಿಜವಾಗಿಯೂ ಜನರಿಂದ ಜನರಿಗಾಗಿ ಜನಗಳೇ ರೂಪಿಸಲ್ಪಟ್ಟ ಜನತಾ ಪ್ರಣಾಳಿಕೆಯಾಗಿ ಹೊಮ್ಮಬೇಕಿದೆ. ಆದ್ದರಿಂದ ಪ್ರಣಾಳಿಕೆಯನ್ನ ಕುರಿತು ತಳಮಟ್ಟದಲ್ಲಿ ಶ್ರಮಿಸುತ್ತಿರುವ ನಮ್ಮೆಲ್ಲ ಕಾರ್ಯಕರ್ತರು ಜನತೆಯೊಂದಿಗೆ ಚರ್ಚಿಸಿ ಜನತೆ ನೀಡುವ ಸಲಹೆಗಳನ್ನು ಸ್ವೀಕರಿಸಬೇಕಿದೆ ಹಾಗೂ ಅವೆಲ್ಲವನ್ನು ಅಂಗೀಕರಿಸಿ ಜನತಾ ಪ್ರಣಾಳಿಕೆಯಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಎಂದರು. ನಮಗೆ ಪ್ರಜ್ಞೆ ಇಲ್ಲ ಅಷ್ಟೇ, ನಾವೀಗ ಯಾತಕ್ಕೆ ವೋಟ್ ಹಾಕಬೇಕು, ನಾಳೆ ಸರ್ಕಾರ ಬರ್ತಾ ಇದ್ದಂಗೆ ಯಾವ ಯಾವ ಕೆಲಸವನ್ನ ಮಾಡಬೇಕು ಅನ್ನೋ ತಿಳುವಳಿಕೆ ನಮ್ಗಿಲ್ಲ. ಎಂಡಕ್ಕೆ ವೋಟ್ ಹಾಕ್ತೀವಿ. ಈ ಬದ್ಮಾಶಗಳು ರಾಜಕೀಯ ಪಕ್ಷದವರು ಎಂಡ ಕೂಡಿಸಿ ನಿಮಗೆ ಮತ್ ಬರಂಗ್ ಮಾಡಿ ವೋಟನ್ನ ತಮ್ಮಿಗೆ ಹಾಕ್ಸ್ಕೊಳ್ತಾರೆ. ಇದು ಸಮಾಜ ಸೇವೆನಾ? ಇದು ಸಮಾಜ ಸೇವೆ ಕೆಲಸ ಏನು? ಸಿದ್ದರಾಮಯ್ಯನವರೇ, ಮಿಸ್ಟರ್ ಡಿಗೆ, ಏನು ದೇವೇಗೌಡರೇ, ಯಡಿಯೂರಪ್ಪನವರೇ ಎಂಡ ಕೂಡಿಸಿ ವೋಟ್ ಹಾಕ್ಸ್ಕೊಂತಿರಲ್ಲ. ಇದು ಮಾನ ಮರ್ಯಾದೆ ಇರೋದು ಪ್ರಜಾಪ್ರಭುತ್ವದಲ್ಲಿ ಮಾಡಬಹುದಾ? ಎರಡನೇದು, ದುಡ್ಡು ಕೊಟ್ಟುಬಿಟ್ಟು. ನಗರದ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ರೈತ ಮಹಿಳೆಗೆ ಗೋವನ್ನ ದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಸ್ವರೂಪ್ರಕಾಶ್ ಮಾತನಾಡಿ, ಗೋವುಗಳನ್ನು ಬೆಳೆಸಿ ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ವಿಶೇಷವಾಗಿ ಬಡ ಹಾಗೂ ರೈತ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ಸಾಗಿಸಲೆಂಬ ಉದ್ದೇಶದಿಂದ ಗೋವನ್ನು ನೀಡುವ ಮೂಲಕ ಉತ್ತಮವಾದ ಕಾರ್ಯವನ್ನು ಮಾಡಿದ್ದು, ಮುಂದಿನ ದಿನಗಳಲ್ಲಿ ಕ್ಲಬ್ ವತಿಯಿಂದ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳು ಮೂಡಿಬರಲಿ ಎಂದು ತಿಳಿಸಿದರು. ಶ್ರೀ ಸಮಾನವಾದಂಥ ಗೋ ರಕ್ಷಣೆ ಇರ್ಬೋದು ಮತ್ತು ಗೋವನ್ನು ಬೆಳೆಸುವಂಥ ಆದ್ಯ ಕರ್ತವ್ಯ ನಮ್ಮೆಲ್ಲರೂ ಕೂಡ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಇವತ್ತು ಇನ್ನರ್ ವೀಲ್ ಕ್ಲಬ್ನ ವತಿಯಿಂದ ಬಡ ಒಬ್ಬ ರೈತ ಮಹಿಳೆಗೆ ವಿಶೇಷವಾಗಿ ನಾವು ಇವತ್ತೆಲ್ಲ ಕೂಡ ಎಲ್ಲೂ ವ್ಯಾಪಾರ ಮತ್ತು ರೈತರು ಒಂದು ಬೆಳೆ ಅವರು ಬೆಳೆದಿರ್ತಕ್ಕಂಥ ಬೆಳೆನೂ ಕೂಡ ಒಳ್ಳೆ ಬೆಲೆ ಕೂಡ ಇವತ್ತು ಸಿಗ್ತಾಯಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ರೈತರಿಗೆ ವಿಶೇಷವಾಗಿ ಮತ್ತು ಮಹಿಳೆಯರಿಗೆ ಅವರೊಂದು ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಇವತ್ತು ಹೈನುಗಾರಿಕೆ ಏನು ಹಸು ಸಾಕಾಣಿಕೆ ಭಾಳ ಮುಖ್ಯವಾದಂಥ ಒಂದು ಅವ್ರಿಗೆ ಕಾರಣಕರ್ತರಾಗಿಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಇವತ್ತು ಇನ್ನರ್ ವೀಲ್ ಒಂದು ಕ್ಲಬ್ನ ವತಿಯಿಂದ ಇವತ್ತು ಭಾಳ ವಿಶೇಷವಾಗಿ ಇಂಥ ಉತ್ತಮವಾದ ಕಾರ್ಯವನ್ನು ದೇವರು ಮೆಚ್ಚುವಂಥ ಕಾರ್ಯವನ್ನು ಇವತ್ತು ಮಾಡ್ತಾಯಿದ್ದಾರೆ. ಅವರು ಒಂದು ರೈತ ಮಹಿಳೆಯನ್ನು ಗುರುತಿಸಿ ಇವತ್ತು ಗೋಮಾತೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ
ಎಲ್ಲ ಸಂಘದ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳು, ಸದಸ್ಯರಿಗೆ ಎಲ್ಲರೂ ಕೂಡ ನಾನು ಹೃದಯಪೂರ್ವಕವಾಗಿ ನಾನು ಅವರಿಗೆ ಫೆಬ್ರವರಿ 14ರಂದು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಮ್ಮಿಕೊಂಡಿರುವ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಹಿನ್ನೆಲೆ ಜಿಲ್ಲಾ ಕ್ರೀಡಾಂಗಣಕ್ಕಿಂದು ಶಾಸಕ ಸ್ವರೂಪ್ರಕಾಶ್ ಆಗಮಿಸಿ ಸಿದ್ಧತೆಗಳ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಶೈಕ್ಷಣಿಕ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಲಿದ್ದು, ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಸುಮಾರು 4,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ಶಿಕ್ಷಕರು ಆಗಮಿಸುವ ನಿರೀಕ್ಷೆ ಇದ್ದು, ತಮ್ಮ ವಿವಿಧ ಬೇಡಿಕೆಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತೆ ತಿಳಿಸಿದರು. ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಶೈಕ್ಷಣಿಕ ಕಾರ್ಯಾಗಾರವನ್ನು ಏನು ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಾಡು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸರಿಸುಮಾರು 4,000ಕ್ಕಿಂತ ಹೆಚ್ಚು ನಮ್ಮ ಜಿಲ್ಲೆಯ ಪ್ರಾಥಮಿಕ ಶಿಕ್ಷಕರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಕೆಎನ್ ರಾಜಣ್ಣವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕೃಷಿ ಸಚಿವರು ಮತ್ತು ಶೈಕ್ಷಣಿಕ ಸಚಿವರಂತ ಮಧು ಬಂಗಾರಪ್ಪ ಅವರು ಮತ್ತು ಚಲುವರಾಯಸ್ವಾಮಿ ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಸಂಸದಂಥ ಶ್ರೇಯಸ್ ಪಟೇಲ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಶಿವಲಿಂಗೇಗೌಡರು ಇರ್ಬೋದು, ನಮ್ಮ CN ಬಾಲಣ್ಣವ್ರು ಇರ್ಬೋದು, ಮಂಜು ಅವರು ಇರ್ಬೋದು, ನಮ್ಮ ಸಿಮೆಂಟ್ ಮಂಜು ಅವರು ಇರ್ಬೋದು, ಅದೇ ರೀತಿ ನಮ್ಮ ಬೇಲೂರು ಶಾಸಕರಂಥ ಸುರೇಶ್ ಅಣ್ಣವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ HD ರೇವಣ್ಣವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಆಗಮಿಸಿ ಅವರ ಒಂದು ಏನು ಕುಂದುಕೊರತೆ ಇದೆ, ಬೇಡಿಕೆ ಇದೆ, ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದು ಸಚಿವರಿಗೂ ಕೂಡ ಮನವಿಯನ್ನು ಮಾಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಸಭೆಯಲ್ಲಿ ಇಂದು ವಕ್ಫ್ ತಿದ್ದುಪಡಿ ಮಸೂದೆ 2024ರ ಮಂಡನೆಯನ್ನ ವಿರೋಧಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಸನ ಜಿಲ್ಲಾ ಸಮಿತಿ ವತಿಯಿಂದ SDPI ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ನೇತೃತ್ವದಲ್ಲಿ ಹಾಸನದ ಹೇಮಾವತಿ ವೃತ್ತದಲ್ಲಿ ಬಿಲ್ನ ಪ್ರತಿಯನ್ನ ಹರಿಯುವ ಮುಖಾಂತರ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ SDPI ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ, ಈ ಮಸೂದೆ ಅಸಂಧಾನಿಕ ಮಾತ್ರವಲ್ಲದೆ ವಕ್ಫ್ ಸಂಪತ್ತನ್ನ ಕಬಳಿಸುವ ಕೋಮುವಾದಿ ಸರ್ಕಾರದ ಹುನ್ನಾರ. ಜಿಲ್ಲಾಧಿಕಾರಿಗಳಿಗೆ ನ್ಯಾಯಾಂಗ ಅಧಿಕಾರ ನೀಡುವುದು ಇದು ಸಂಪೂರ್ಣವಾಗಿ ಅನ್ಯಾಯಕರ ಮತ್ತು ಸಂವಿಧಾನ ವಿರೋಧಿ. ಮೋದಿ ಸರ್ಕಾರ ಈ ಮಸೂದೆಯ ಮೂಲಕ ವಕ್ಫ್ ಬೋರ್ಡ್ ಮೇಲೆ ಹಿಂದುತ್ವ ಆದರ್ಶಗಳನ್ನು ಬಲಾತ್ಕಾರವಾಗಿ ಹೇರಲು ಯತ್ನಿಸುತ್ತಿದೆ. ಇದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಗೆ ವಿರುದ್ಧವಾಗಿದೆ. ಈ ಮಸೂದೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳದಿದ್ದರೆ ದೇಶದಾದ್ಯಂತ CAA NRC ಮಾದರಿಯ ಭಾರಿ ಪ್ರತಿಭಟನೆಗಳು ನಡೆಯಲಿವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ರಾಜ್ಯಸಭೆಯಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಿಲ್ 2024 ಟೇಬಲ್ ಆಗಿದೆ. ಅದನ್ನು ವಿರೋಧಿಸಿ ವಿರೋಧ ಪಕ್ಷಗಳ ಕೋಲಾಹಲ ಕಾರಣಕ್ಕೆ ಏನು ಸದನವನ್ನು ಮುಂದೂಡಲಾಗಿದೆ. ಇದೇ ಮಾತನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದಾಗಲೇ ನಾವು ಹೇಳಿದ್ವಿ, ಇವರ ಹುನ್ನಾರ ನಮಗೆ ಕ್ಲಿಯರ್ ಆಗ್ತಾ ಇದೆ. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ದೇಶದಾದ್ಯಂತ ಸಾರ್ವಜನಿಕರ ಅಹವಾಲನ್ನು ಕೇಳಲಿಕ್ಕೆ ಬಂದಾಗ, ಸ್ವತಃ ಕರ್ನಾಟಕಕ್ಕೆ ಅವರು ಬಂದಾಗ ನಾನು ಇಮೇಲ್ ಮಾಡಿದ್ದೆ, ನನಗೆ ವ್ಯಾಲಿಡ್ ಪಾಯಿಂಟ್ ಇದೆ, ಇದನ್ನು ಅಬ್ಜೆಕ್ಷನ್ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಿ ಅಂದರೆ ಅವಕಾಶ ಕೊಟ್ಟಿರಲಿಲ್ಲ. ಆದರೂ ಕೂಡ ಕೋಟಿಗಟ್ಟಲೆ ಇಮೇಲ್ಗಳ ಮುಖಾಂತರ ನಾವು ಅಬ್ಜೆಕ್ಷನನ್ನು ದೇಶದಾದ್ಯಂತ ಫೈಲ್ ಮಾಡಿದ್ವಿ. ಯಾವುದೇ ಈವನ್ ಸಿಂಗಲ್ ಅಬ್ಜೆಕ್ಷನನ್ನು ಕನ್ಸಿಡರ್ ಮಾಡ್ದಲೇ ಸ್ವತಃ JPC ಕಮಿಟಿಯಲ್ಲಿರುವಂತಹ ವಿರೋಧ ಪಕ್ಷದ ಅಸಾದುದ್ದೀನ್ ಓವೈಸಿ ಇರ್ಬೋದು, TMCಯ ಸಂಸದರು ಇರ್ಬೋದು, ಇವರು ಕೊಟ್ಟಂಥ 44 ಅಬ್ಜೆಕ್ಷನಲ್ಲಿ ಒಂದೇ ಒಂದು ಅಬ್ಜೆಕ್ಷನನ್ನು ಕನ್ಸಿಡರ್ ಮಾಡ್ದಲೇ ಕೇವಲ NDA ಮೈತ್ರಿಕೂಟದ 14 ಅಬ್ಜೆಕ್ಷನ್ಗಳ ನಗರದ ಸರ್ಕಾರಿ ITI ಕಾಲೇಜಿನಲ್ಲಿ 46 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ CNC ಲ್ಯಾಬ್ ಸ್ಥಾಪನೆ ಮಾಡಲಾಗುತ್ತಿದೆ ಎಂದು ಹಂಜಳಿಗ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕ ಮಂಜುನಾಥ್ ಕಾಳಿಂಗಪ್ಪ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ತರಬೇತಿ ಒದಗಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ಪ್ಯಾನಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ ಹಾಸನದ ಸರ್ಕಾರಿ ITI ಕಾಲೇಜಿನಲ್ಲಿ ಇದೇ ತಿಂಗಳು ಅಂತ್ಯದಲ್ಲಿ ಲ್ಯಾಬ್ ಅನ್ನು ಪ್ರಾರಂಭಿಸಲಾಗುತ್ತಿದೆ. ಈ ಕುರಿತು 6 ತಿಂಗಳಿನಿಂದ ಪ್ಯಾನಿಕ್ ಸಂಸ್ಥೆಯೊಂದಿಗೆ ಮಾತುಕತೆ ನಡೆಸಿದ್ದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದಲ್ಲಿ ಶಿಕ್ಷಣ ದೊರೆಯಲಿದೆ ಎಂದರು. 2 ಸರಿನೂ ಹಾಸನಕ್ಕೆ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ನಾವು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂತ ಭಗವಂತನ ಇಚ್ಛೆ, ನಮ್ಮ ಆಶಯ ಕೂಡ ಹಾಗೆ ಆಗಿತ್ತು. ನಮ್ಮ ಜಿಲ್ಲೆಯಲ್ಲಿ ತಾಂತ್ರಿಕತೆಯಲ್ಲಿ ITIನಲ್ಲಿ ಓದುತ್ತಿರುವಂಥ ಮಕ್ಕಳಿಗೆ ಒಂದು ಹೊಸ ತಂತ್ರಜ್ಞಾನದ ಒಂದು CNC ಮೆಷಿನ್ ಮತ್ತು 16 ಸಿಮ್ಯುಲೇಷನ್ ಸಾಫ್ಟ್ವೇರ್ದೊಂದು ಲ್ಯಾಬನ್ನು ಮಾಡಿಸ್ಕೊಡ್ಬೇಕು ಅಂತ ಆಶೆ ಆಗಿತ್ತು. ಸೊ ಅದು ಈಗ ಕೂಡಿ ಬಂದಿದೆ. ಫಾನುಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಜಾಪನೀಸ್ ಕಂಪನಿ ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಈ ಪ್ರಾಜೆಕ್ಟಿನ ಒಟ್ಟು ಮೊತ್ತ 46 ಲಕ್ಷ. ಇದರಲ್ಲಿ ಒಂದು 27 ಲಕ್ಷ ಮೌಲ್ಯದ ಒಂದು CNC ಮೆಷಿನ್ ಇರುತ್ತೆ, 16 ಸಿಮ್ಯುಲೇಷನ್ ಸಾಫ್ಟ್ವೇರ್ಗಳಿರುತ್ತೆ, ಅದಕ್ಕೆ ಬೇಕಾದಂಥ 16 ಡೆಲ್ ಮೆಷಿನ್ಸ್ ಇರುತ್ತೆ, ಮತ್ತು ಅದಕ್ಕೆ ಬೇಕಾದಂಥ ಪ್ರಿಂಟರ್ಸು, ಆಮೇಲೆ ಬೆಂಚಸ್ಸು,
ಚೇರ್ಗಳು, ಅದಕ್ಕೆ ಬೇಕಾದಂಥ ಒಂದು ಇಂಟ್ರಾಕ್ಟಿವ್ ಟಿ ವಿ ಎಲ್ಲವೂ ಇರುತ್ತೆ. ಈ ರೀತಿಯ ಒಂದು ಲ್ಯಾಬ್ ನಾವು ಹಾಸನದಲ್ಲಿ ಮಾಡ್ತಾ ಇರೋದು ಮೋಸ್ಟ್ಲಿ ಕರ್ನಾಟಕದಲ್ಲಿ ಇದೇ ಮೊದಲು ಅನಿಸುತ್ತೆ. ಏಕೆಂದರೆ ಮಹಿಳೆ ತಲೆ ಮೇಲೆ ಸಿಮೆಂಟ್ ಇಟ್ಟಿಗೆ ಎತ್ತಿ ಹಾಕಿ ಬರಬರವಾಗಿ ಹತ್ಯೆ ಮಾಡಿರುವ ಘಟನೆ ನಗರದ ರೈಲ್ವೆ ನಿಲ್ದಾಣದ ಬಳಿ ನಡೆದಿದೆ. ಗುರುವಾರ ಮುಂಜಾನೆ ಈ ಕೃತ್ಯ ನಡೆದಿರುವ ಸಾಧ್ಯತೆ ಇದ್ದು, ಹೊಸದಾಗಿ ನಿರ್ಮಾಣವಾಗುತ್ತಿರುವ ರೈಲ್ವೆ ಇಲಾಖೆಗೆ ಸೇರಿದ ಕಟ್ಟಡದೊಳಗೆ ಕೊಲೆ ಮಾಡಲಾಗಿದೆ. ರೈಲ್ವೆ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ರು. ಮಹಿಳೆ ಯಾರೆಂಬುದು ತಿಳಿದು ಬಂದಿಲ್ಲ. ರಕ್ತದ ಕಲೆಯಿಂದ ಮುಖ ವಿರೂಪ ಆಗಿದೆ. ಅಂದಾಜು 35 ರಿಂದ 40 ವರ್ಷದ ಮಹಿಳೆಯಾಗಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಸುಮಾರು ಒಂದು 7 ಗಂಟೆ ಅಷ್ಟೊತ್ತಿಗೆ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ಇಲ್ಲಿ ಕೆಲಸ ಮಾಡೋರು ಇದು ರೈಲ್ವೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅಲ್ಲಿ ಒಂದು ಲೇಡಿದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಇನ್ಫಾರ್ಮೇಷನ್ ಮೇಲೆ ನಮ್ಮ ಪೊಲೀಸರು ಬಂದು ಚೆಕ್ ಮಾಡಿದ್ದಾರೆ. ಇನ್ನು ಅನ್ಐಡೆಂಟಿಫೈಡ್ ಯಾರು ಅಂತ ಗೊತ್ತಾಗಿಲ್ಲ. ಮುಖನ ಜಜ್ಜಿದ್ದಾರೆ ಕಲ್ಲಿಂದ. ಸೊ ಮೋಸ್ಟ್ಲಿ ಯಾರು ಗೊತ್ತಾಗಬಾರ್ದು ಅಂತ ಹೇಳಿ ಈ ಥರ ಮಾಡಿದ್ದಾರೆ. ತನಿಖೆ ಮುಂದುವರಿಸಿದ್ವಿ. ಇನ್ನು ರೈಲ್ವೆ ಯಾವ ವ್ಯಾಪ್ತಿನಲ್ಲಾಗಿದೆ? ಇದು ನಮ್ಮದು ಅರಸೀಕೆರೆ ರೈಲ್ವೆ ಸ್ಟೇಷನ್ ಬರುತ್ತೆ, ಬಟ್ ಹಾಸನ OPಯಲ್ಲಿ ಆಗಿರೋದು. ಇಲ್ಲಿ ಕಾರ್ಮಿಕರಾಗಿದ್ದರು, ಕೆಲಸ ಮಾಡ್ತಿದ್ರು, ಆ ರೀತಿ ಯಾರು ಸುಳಿ ಸಿಕ್ಕಿದೆ? ಇಲ್ಲ, ಅವರು ಕೆಲಸ ಮಾಡಿಕೊಂಡು 8 ರಿಂದ 6 ತನಕ ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರೈಲ್ವೇಸ್ ಅವರು ಕರ್ಕೊಂಡಿದ್ದಾರೆ. ಅದಾದಮೇಲೆ ಅವ್ರು ಮನೆಗೆ ಹೋಗಿದ್ದಾರೆ ನಿನ್ನೆ. ಸೊ 6:30, 7 ತನಕ ಅಂತೂ ಏನೂ ಇನ್ಸಿಡೆಂಟ್ ನಡೆದಿಲ್ಲ. ಅದಾದಮೇಲೆ ಅವರು ಬೆಳಗ್ಗೆ ಇವತ್ತು ಚೆಕ್ ಮಾಡೋಕ್ಕೆ ಬಂದಾಗ 6-6:30 ಸುಮಾರಲ್ಲಿ ಈ ಥರ ಬಾಡಿ ಬಿದ್ದಿದೆ ಅಂತ ನಮಗೆ ತಿಳಿಸಿದ್ದಾರೆ. ಮೂಲತಃ ಐಡೆಂಟಿಫೈ ಎಲ್ಲಿ ಅವರು ಏನೂ ಇನ್ನೂ ಗೊತ್ತಾಗಿಲ್ಲ. ಇನ್ನು ಇನ್ವೆಸ್ಟಿಗೇಷನ್ ನಡೀತಿದೆ. ಅಂದಾಜು ಒಂದು 40 ಇಯರ್ಸ್ ಇರ್ಬೋದು. ಇಲ್ಲಿ ನಿನ್ನೆ ಅಂದರೆ ಯಾರು ಸೆಕ್ಯೂರಿಟಿ ಏನೂ ಇರಲಿಲ್ವಾ? ಯಾರು ಇಲ್ಲ, ಇದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇರೋದ್ರಿಂದ ಯಾರು ರೈಲ್ವೇಸ್ ಅವರು ಯಾರು ಸೆಕ್ಯೂರಿಟಿ ಅವ್ರನ್ನ ಯಾರನ್ನೂ ಹಾಕಿಲ್ಲ. ಇನ್ನೂ ಐಡೆಂಟಿಫೈ ಆಗಿಲ್ಲ, ಪತ್ತೆ ಹಚ್ತೀವಿ. ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವ ಗುರುವಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ರಾಜ್ಯದ ಪುರಾತನ ದೇವಸ್ಥಾನಗಳಲ್ಲಿ ಒಂದಾಗಿರುವ ಸಕಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ರಥೋತ್ಸವವನ್ನು ಆಚರಿಸುವ ಪರಂಪರೆ ಇದೆ. ಈ ಹಿನ್ನೆಲೆಯಲ್ಲಿ ರಥೋತ್ಸವದ ಅಂಗವಾಗಿ ಕೆಲವೇ ದಿನಗಳ ಹಿಂದೆ ದೇವಸ್ಥಾನದಲ್ಲಿ ವಿವಿಧ ಪೂಜೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡಿದ್ವು. ಗುರುವಾರ ಬೆಳಗ್ಗೆ ಸಕಲೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ಬ್ರಾಹ್ಮಣರ ಬೀದಿಯಲ್ಲಿ ಮೆರವಣಿಗೆ ನಡೆಸಿದ ನಂತರ ಗಳಿಗೆ ತೇರನ್ನ ಎಳೆಯಲಾಯಿತು. ಅದನ್ನು ಶಾಸಕರಾದ ಸಿಮೆಂಟ್ ಮಂಜು ರಥ ಎಳೆಯುವ ಮೂಲಕ ಚಾಲನೆ ನೀಡಿದ್ರು. ರಥವನ್ನ ಬ್ರಾಹ್ಮಣರ ಬೀದಿ ಮತ್ತು ಮುಖ್ಯ ರಸ್ತೆ ಮೂಲಕ ಪುರಸಭೆವರೆಗೆ ಎಳೆದು ಸಂಜೆ 7 ಗಂಟೆಗೆ ಮತ್ತೆ ದೇವಸ್ಥಾನಕ್ಕೆ ಮರಳಿಸಲಾಯಿತು. ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಸಾವಿರಾರು ಭಕ್ತರು ಹಣ್ಣು, ಕಾಯಿ, ಈಡುಗಾಯಿ ಅರ್ಪಿಸಿ ಪುನೀತರಾದ್ರು. ಮುಖ್ಯ ಬೀದಿಯ ಹಲವರು ರಥಕ್ಕೆ ಆರತಿ ಬೆಳಗುವ ಮೂಲಕ ಸ್ವಾಗತಿಸಿದ್ರು. ಯುವಕರು ರಥದ ಮೇಲೆ ಬಾಳೆಹಣ್ಣು ಬೀರುವುದರಲ್ಲಿ ಉಲ್ಲಾಸ ಕಂಡ್ರು. ಸಾವಿರಾರು ಯುವಕರು ವಾದ್ಯವೃಂದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ಸಕಲೇಶ್ವರ ಸ್ವಾಮಿ ದೇವಾಲಯದಿಂದ ಪುರಸಭೆವರೆಗೆ ಹಲವೆಡೆ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಅನ್ನ ಸಂತರ್ಪಣೆ, ಮಜ್ಜಿಗೆ, ಐಸ್ ಕ್ರೀಂ, ಕೇಸರಿಬಾತ್ ಹಾಗೂ ತಂಪು ಪಾನೀಯಗಳನ್ನು ವಿತರಿಸಲಾಯಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಡಿವೈಎಸ್ಪಿ ಪ್ರಮೋದ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಈ ಬಾರಿ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ರಥೋತ್ಸವಕ್ಕೆ ಮತ್ತಷ್ಟು ಮೆರುಗು ತಂದಿತು. ಶಾಸಕ ಸಿಮೆಂಟ್ ಮಂಜು, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ರಥೋತ್ಸವದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಬಾಳೆಹಣ್ಣು ಕಳಸದ ಮೇಲೆ ಹಾಕುವ ಯತ್ನ ಮಾಡಿದ್ರು ಹಾಗೂ ವಾದ್ಯವೃಂದಕ್ಕೆ ಯುವಕರೊಂದಿಗೆ ಕುಣಿದು ಸಂಭ್ರಮಿಸಿದ್ರು. ಸಕಲೇಶಪುರದಲ್ಲಿ ಸಕಲೇಶ್ವರ ಸ್ವಾಮಿಯವರ ರಥೋತ್ಸವ ಭಾರಿ ವಿಜೃಂಭಣೆಯಿಂದ ನಡೀತದೆ. ಸಕಲೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಇಡೀ ರಾಜ್ಯದ ಜನತೆ, ಇಡೀ ಸಕಲೇಶ್ಪುರದ ಜನತೆ ಸುಖ, ಶಾಂತಿ, ನೆಮ್ಮದಿಯಿಂದ ಸಕಲೇಶ್ವರ ಸ್ವಾಮಿ ಆಶೀರ್ವಾದದಿಂದ ರಥೋತ್ಸವವನ್ನು ಯಶಸ್ವಿಯಾಗಿ ನಡೆದು ಈ ಭಾಗದ ರೈತರು ಸಂತೋಷದಿಂದ ನೆಮ್ಮದಿಯಾಗಿ ಉತ್ತಮ ಮಳೆಯಾಗಿ ಬೆಳೆಯಾಗಿ ಆ ಬೆಳೆಯಿಂದ ಉತ್ತಮ ಬೆಲೆ ಸಿಕ್ಕಿ ನಮ್ಮ ರೈತರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತೇಳಿ ತಂದೆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೀನಿ. ಸಕಲೇಶ್ವರ ಸ್ವಾಮಿ ಆಶೀರ್ವಾದದಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಥೋತ್ಸವ ಈಡೇರ್ತಾ ಇದೆ. ರಥೋತ್ಸವಕ್ಕೆ ಯಾವುದೇ ರೀತಿ ವಿಘ್ನ ಬರದ ರೀತಿಯಲ್ಲಿ ಯಶಸ್ವಿಯಾಗಿ ಈಡೇರಲಿ ಅಂತೇಳಿ ಆ ಭಗವಂತ ಪ್ರಾರ್ಥನೆ ಮಾಡ್ತಾರೆ. 86ನೇ ದನಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಚನ್ನರಾಯಪಟ್ಟಣದ ಕೋಟೆ ಚಂದ್ರಮೌಳೇಶ್ವರ ರಥೋತ್ಸವ ಗುರುವಾರ ಜರುಗಿತು. ಕಳೆದ 8 ವರ್ಷಗಳಿಂದ ನಡೆಯದೇ ಇದ್ದಂತಹ ದನಗಳ ಜಾತ್ರಾ ಮಹೋತ್ಸವವನ್ನು ಈ ವರ್ಷ ಅದ್ದೂರಿಯಾಗಿ ಏರ್ಪಡಿಸಲಾಗಿದ್ದು, ಪಟ್ಟಣದ ಕೋಟೆಯ ಚಂದ್ರಮೌಳೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಜರುಗಿತು. ನೂರಾರು ಭಕ್ತರು ರಥವನ್ನು ಎಳೆಯುವ ಮೂಲಕ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ರು. ರಥೋತ್ಸವದ ನಂತರ ಭಕ್ತಾದಿಗಳಿಗೆ ಪಾನಕ ಮತ್ತು ಕೋಸಂಬರಿಯನ್ನ ವಿತರಿಸಲಾಯಿತು. ಹೊಸಮಠ ಗ್ರಾಮದಲ್ಲಿ ಗಣಿಗಾರಿಕೆ ಬಗೆಹರಿಯದ ಸಮಸ್ಯೆಯಾಗಿದ್ದು, ಗುರುವಾರ ತಾಲೂಕು ಉಪವಿಭಾಗಾಧಿಕಾರಿ ಶ್ರುತಿ, ತಾಲೂಕು ಪ್ರಭಾರಿ ದಂಡಾಧಿಕಾರಿ ಪೂರ್ಣಿಮಾ ಹಾಗೂ ತಾಲೂಕು ವೃತ್ತ ನಿರೀಕ್ಷಕ ಗಂಗಾಧರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಣಿಗಾರಿಕೆ ನಡೆಸುತ್ತಿರುವವರ ಹಾಗೂ ಗ್ರಾಮಸ್ಥರ ಮನವೊಲಿಸಲು ಪ್ರಯತ್ನಿಸಿದರು.
ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಸ್ಥಳೀಯ ಸಮಸ್ಯೆಯನ್ನು ಪರಿಶೀಲಿಸಿ 2 ಗುಂಪುಗಳ ಗ್ರಾಮಸ್ಥರ ಹಾಗೂ ಕಲ್ಲು ಗಣಿಗಾರಿಕೆಯವರ ವಾದ ವಿವಾದಗಳನ್ನು ಆಲಿಸಿದರು. ಈಗಾಗಲೇ ಕಲ್ಲು ಗಣಿಗಾರಿಕೆ ಮಾಡುತ್ತಿರುವವರು ಎಲ್ಲಾ ರೀತಿಯ ಅನುಮತಿಯನ್ನು ಪಡೆದುಕೊಂಡಿದ್ದು ಕೆಲಸ ಮಾಡುತ್ತಿದ್ದಾರೆ. ಆದರೆ ಯಾವುದೇ ಯಂತ್ರೋಪಕರಣಗಳನ್ನು ಬಳಸದೆ ಕೈಯಲ್ಲಿ ಹೊಡೆಯಲು ಮಾತ್ರ ಅವಕಾಶವಿದೆ ಅಷ್ಟೇ. ಆದರೆ ನೀವು ಅವರ ಕೆಲಸಕ್ಕೆ ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲ. ಅವರಿಗೂ ಕೂಡ ಕುಟುಂಬಗಳಿವೆ. ಇದನ್ನೇ ನಂಬಿ 200ಕ್ಕೂ ಹೆಚ್ಚು ಕುಟುಂಬಗಳು ಜೀವನ ನಡೆಸುತ್ತಿದ್ದಾರೆ. ಕೆಲಸ ಮಾಡಲು ಬಿಡಿ ಎಂದು ಅಲ್ಲಿಂದ ಎಸಿ ಅವರು ಹೋರಾಟ ನಂತರ ಗ್ರಾಮದ ಮಹಿಳೆಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಅಲ್ಲೇ ಇದ್ದ ಪೊಲೀಸರು ಮಧ್ಯಪ್ರವೇಶಿಸಿ ಸಮಾಧಾನ ಪಡಿಸಿದ್ರು. ಇದನ್ನು ಲೆಕ್ಕಿಸಿದ ಗ್ರಾಮಸ್ಥರು ಪ್ರಾಣ ಬಿಟ್ಟೆಯುವ ಹೊರತು ಕೆಲಸ ಮಾಡಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತರು. ಪರಿಸ್ಥಿತಿ ಕೈಮೀರುವ ಹಂತಕ್ಕೆ ತಲುಪಿದ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿಗಳು ಆಗಮಿಸಿ ತಾತ್ಕಾಲಿಕವಾಗಿ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಗಣಿಗಾರಿಕೆಯವರಿಗೆ ತಿಳಿಸಿದರು. ಹೌದು, ಲಾಸ್ಟ್ ಈಗ ವೀಕಲ್ಲೆಲ್ಲ ಇಲ್ಲಿ ಸ್ವಲ್ಪ ಸ್ಟ್ರೈಕು ಎಲ್ಲ ಮಾಡಿ ಇಲ್ಲೆಲ್ಲ ವೈಲೇಷನ್ ಇದೆ. ಈ ಕ್ವಾರಿ ಇದು ಹೊಸಮಠದಲ್ಲಿ ಸ್ಟಾಪ್ ಮಾಡಿಸಿ ಅಂತ ಗ್ರಾಮಸ್ಥರೆಲ್ಲ ಬೇರೆಯವರೆಲ್ಲ ಅಬ್ಜೆಕ್ಟ್ ಮಾಡಿದರು. ಅದ್ರ ಬೇಸಿಸ್ ಮೇಲೆ ನಮ್ಮ ತಹಸೀಲ್ದಾರ್ ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲ ವಿಸಿಟ್ ಮಾಡಿ, ನಮ್ಮ ಜಿಯಾಲಜಿಸ್ಟು ಎಲ್ಲ ವಿಸಿಟ್ ಮಾಡಿಬಿಟ್ಟು ಎಲ್ಲ ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ರು. ಈಗ ಗ್ರಾಮಸ್ಥರು ಹೇಳೋದೇನು ಅಕ್ಕಪಕ್ಕ ಇರೋ ಕೃಷಿ ಜಮೀನುಗಳಿಗೆಲ್ಲ ಇದರಿಂದ ಅಫೆಕ್ಟ್ ಆಗ್ತಿದೆ. ನಾವು ಕೃಷಿ ಬೆಳೆಯೋದಕ್ಕಾಗಲಿ ಇದಕ್ಕೆಲ್ಲ ಫರ್ಟಿಲಿಟಿ ಕಡಿಮೆ ಆಗ್ತಿದೆ ಸಾಯಿಲ್ದು ಅಂತ ಹೇಳಿದರು. ಅದರ ಅನ್ವಯ ನಮ್ಮವರು ಇದನ್ನು ಸಾಯಿಲ್ದು ಎಲ್ಲ ಟೆಸ್ಟ್ ಮಾಡಿಸೋದಕ್ಕೆ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಲ್ಯಾಬ್ ಅವ್ರಿಗೆ ಕೊಟ್ಟು ರಿಪೋರ್ಟು ಕಲೆಕ್ಟ್ ಮಾಡಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ಅದರಿಂದ ಏನು ಯಾವುದೇ ರೀತಿ ಅಫೆಕ್ಟು ಆಗಲ್ಲ ಅನ್ನೋ ಥರ ರಿಪೋರ್ಟ್ಸ್ ಬಂದಿದೆ. ಅದು ಬಿಟ್ಟು ಈಗ ರೋಡೆಲ್ಲ ಹಾಳಾಗ್ತಿದೆ ಇವ್ರ ವೆಹಿಕಲ್ಸ್ ಮೂವ್ಮೆಂಟ್ ಆಗೋದ್ರಿಂದ, ಪ್ಲಸ್ ನೀರು ಎಲ್ಲ ಹಾಕದೇ ಇರೋದ್ರಿಂದ ನಮಗೆ ಧೂಳು ಎಲ್ಲ ಜಾಸ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಸಹ ನಾವು ಯಾರು ಅಕ್ವಾರಿ ಅವರು ಲೀಸ್ ಓನರ್ ಯಾರಿದ್ದಾರೆ ಅವ್ರಿಗೂ ಸಹ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇನ್ನು ಮುಂದೆ ಅವತ್ತೇ ಆಗಲಿ ಕ್ಯಾರಿ ಮಾಡೋವಾಗ ವೆಹಿಕಲ್ಸ್ ಹೋಗೋವಾಗ ವಾಟ್ರಿಂಗ್ ಎಲ್ಲ ಮಾಡಿ ಪ್ಲಸ್ ರೋಡ್ ಎಲ್ಲ ಡೆವಲಪ್ಮೆಂಟ್ ಮಾಡೋ ಅಂತ ಇದನ್ನು ತೊಗೋಬೇಕು ಅಂತ ಹೇಳಿದ್ವಿ. ಮೆಷರ್ಸ್ ಅಧ್ಯಕ್ಷರು ಅಂತ ಮಾಡಿದ್ದಾರೆ. ಅಧ್ಯಕ್ಷರು ಅಂತ ನಾನೊಬ್ಬ ಹೆಸರಲ್ಲಿ ಲೀಸ್ ಮಾಡ್ಕೊಂಡಿದ್ದೀವಿ. 10 ಜನ ಸೇರಿ ಎಲ್ಲರೂ ಸೇರಿ ಲೀಜು ಕೊಟ್ಟಿದ್ದಾರೆ. ನನ್ನ ಹೆಸರಲ್ಲಿ ಲೈಸೆನ್ಸ್ ಮಾಡಿಸಿ ಅದನ್ನು ನಾವು ಲೈಸೆನ್ಸ್ ತೊಗೊಂಡು ಮಾಡ್ತಾಯಿದ್ವಿ. ಈಗ ಇಷ್ಟು ಒಂದು 15 ಮೊದಲು ಎಲ್ಲ ಮಾಡಿದರು. ರಾಜ್ಕುಮಾರು, ನಾಗರಾಜು, ಚೆಲುವರಾಜು ಇವರೆಲ್ಲ ಲೈಸೆನ್ಸ್ ತೊಗೊಂಡು ಮಾಡ್ತಾಯಿದ್ರು ಮೊದಲು. ಆಮೇಲೆ BJP ಸರ್ಕಾರ ಬಂದಾಗ ನಿಲ್ಲಿಸ್ಬಿಟ್ಟಿದ್ರು 2 ವರ್ಷ, ಲೈಸೆನ್ಸ್ ಕೊಟ್ಟಿರಲಿಲ್ಲ. ಆಮೇಲೆ ಹೋಗಿ ನಾವು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೋ JLFSಯಿಂದ ಬಂದು ನಮಗೆ ರಗಳೆ ಮಾಡಿ ತೊಂದರೆ ಕೊಡ್ತಾಯಿದ್ರು. ಆಮೇಲೆ ನಾವೇನು ಮಾಡಿದ್ವಿ ಇಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಕೇಳಿದ್ವಿ. ಅಲ್ಲಿ ಮೈಸೂರು ಜಿಲ್ಲಾ ಶಕ್ತಿ ಆಫೀಸಲ್ಲಿ ಕೇಳ್ರಪ್ಪ ಅನ್ನೋದಕ್ಕೆ ಅಲ್ಲೋ ಕೇಳೋ ಹೊತ್ತಿಗೆ ಅವರು ಇವರು DC ಆಫೀಸರ್ಗೆ ಅವ್ರಿಗೆ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿ ಕೇಳಬೇಕಾದ್ರೆ ಒಬ್ಬರ ಹೆಸರಿಗೆ ಲೀಸ್ ಕೊಡಬೇಡಿ, ಎಲ್ಲ ಹೆಸರಿಗೆ ಎಲ್ಲ ಭೂಮಿ ಸಂಘ ಮಾಡಿಕೊಂಡು ಎಲ್ಲ ಹೆಸರಿಗೂ ಲೀಸ್ ಕೊಡಿ, ಎಲ್ಲರಿಗೂ ಅನುಕೂಲ ಆಗಲಿ. ಈಗ ನಾವೊಂದು 10 ಜನ ಇದ್ದೀವಿ. ಕಮಿಟಿ 10 ಜನ ಇದ್ದಾರೆ. ಅವ್ರು ಅವಲಂಬಿಸಿದವರು 200 ಜನ ಇದ್ದಾರೆ. ಒಟ್ಟಿನಲ್ಲಿ ಈಗ ಇದೇನಂದ್ರೆ 3F ಅಲ್ಲಿ ಬೋವಿ ಜನಾಂಗಕ್ಕೆ ಸಾಂಪ್ರದಾಯಿಕವಾಗಿ ಕಲ್ಲು. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ದೊಡ್ಡ ಬ್ಯಾಡಗೆರೆ ಗ್ರಾಮಕ್ಕೆ ಸಾರಿಗೆ ಬಸ್ ಸೌಲಭ್ಯ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಇಡೀ ಗ್ರಾಮಸ್ಥರು ಸಂತಸದಿಂದ ಸಾರಿಗೆ ಬಸ್ಗೆ ಪೂಜೆ ನಡೆಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕೃಷಿಕ ಸಮಾಜದ ಪ್ರತಿನಿಧಿ BM ದೊಡ್ಡವೀರೇಗೌಡ, ದೊಡ್ಡಬ್ಯಾಡಗೆರೆ ಗ್ರಾಮ ಹೆಬ್ಬಾಳು ಗ್ರಾಮ ಪಂಚಾಯಿತಿಗೆ ಸೇರುತ್ತದೆ. ಹೆಬ್ಬಾಳಿನಿಂದ ಸುಮಾರು 3 ಕಿಲೋಮೀಟರ್ ಹಾಗೂ ಮಲನಹಳ್ಳಿ ಕಡೆಯಿಂದ ಸುಮಾರು 2 ಕಿಲೋಮೀಟರ್ ಗ್ರಾಮಕ್ಕೆ ಸಂಪರ್ಕ ಇರುವ ಕಾರಣದಿಂದ ಇಲ್ಲಿನ ಜನರಿಗೆ ಪ್ರಯಾಣಕ್ಕೆ ತೀವ್ರ ಕಷ್ಟವಾಗುತ್ತಿದೆ. ವಿಶೇಷವಾಗಿ ಪ್ರತಿನಿತ್ಯ ವಿದ್ಯಾರ್ಥಿಗಳು ಖಾಸಗಿ ವಾಹನ ಇಲ್ಲದೆ ನಡಿಗೆಯ ಮೂಲಕವಾಗಿ ಶಾಲಾ ಕಾಲೇಜಿಗೆ ತೆರಳಬೇಕಾಗುತ್ತದೆ. ಇಂತಹ ಸಂದರ್ಭ ಅರಿತು ಸದ್ಯ ಸಾರಿಗೆ ಇಲಾಖೆ ಗ್ರಾಮಸ್ಥರ ಕೋರಿಕೆಯ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಬಸ್ ಸೌಲಭ್ಯ ನೀಡಿದ್ದು ನಿಜಕ್ಕೂ ಸಂತೋಷವಾಗಿದೆ ಎಂದರು. ಹಿಂದೆ ಒಮ್ಮೆ ನಮ್ಮ ಊರಿಗೆ ಬಸ್ಸನ್ನು ಒಂದು ವ್ಯವಸ್ಥೆ ಆಗಿತ್ತು, ಕಲೆಕ್ಷನ್ ಆಗಲಿಲ್ಲ ಅಂತಕ್ಕಂಥದ್ರ ಬಗ್ಗೆಯ ಬಸ್ಸನ್ನು ಸ್ಟಾಪ್ ಮಾಡಿರೋ ಡಿಪಾರ್ಟ್ಮೆಂಟ್ನವರು. ಮುಂದೆ ಹಂಗೆ ಆಗೋದು ಬೇಡ. ಬೆಳಗಿನ ಟೈಮು ಮಕ್ಕಳು ಹೋಗೋದಕ್ಕೆ ಮತ್ತು ಸಾರ್ವಜನಿಕರು 8-9 ಗಂಟೆಗೆ ಹೋಗೋವಂಥ ಬಸ್ಸಿನ ವ್ಯವಸ್ಥೆ ಆದರೆ ಅನುಕೂಲ ಆಗುತ್ತೆ. ಈಗ ಹಾಲಪ್ಪ ಒಂದು ಸಲಹೆ ಕೊಟ್ಟರು, ಮತ್ತೆ ಈ ಮಲ್ಲಳ್ಳಿ ದೊಡ್ಡಬ್ಯಾಡಗೆರೆ ಹೆಬ್ಬಾಳು ಮಾರ್ಗ ಈ ಥರ ಬಂದರೆ ಜನಕ್ಕೆ ಕಲೆಕ್ಷನ್ ಆಗುತ್ತೆ. ಹಿಂಗೆ ಬಂದು ಹಿಂಗೆ ಹೋಗೋದಾದರೆ ಕಲೆಕ್ಷನ್ ಆಗೋದಿಲ್ಲ. ಆ ರೀತಿ ಆದರೆ ಬಸ್ಸನ್ನು ಉಳಿಯುತ್ತೆ, ರೂಟು ಸರಿಯಾಗುತ್ತೆ ಅಂತಕ್ಕಂಥವ. ಅದನ್ನು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ನವ್ರ ಕೈಲಿ ಶಾಸಕರ ಕೈಲಿ ಮಾತಾಡಿ ಆ ರೀತಿ ಮಾಡಿದರೆ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ, ಏನು ತೊಂದರೆ ಇಲ್ಲ. ಇದನ್ನು ಶಾಶ್ವತವಾಗಿ ಉಳಿಸ್ತಕ್ಕಂಥದ್ದು ನಮ್ಮ ಗ್ರಾಮದ ಜನತೆ ಮತ್ತು ಮಲ್ನಳ್ಳಿಯವರು ಮತ್ತು ಮುತ್ಕನವರು ಕೆಲವರು ಅಲ್ಲಿ ಇಳಿದು ಹೋಗ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಹೆಬ್ಬಾಳಿಗೆ ಬಂದರೆ ಹೆಬ್ಬಾಳಿಂದ ಆ ಕಡೆಯಿಂದ ಬರ್ಬೇಕಾದ್ರೆ ಹೆಬ್ಬಾಳು ಮಾರ್ಗ ಬಂದರೆ ಹೆಬ್ಬಾಳ್ನಾರು ಇಳ್ಕೊಂಡು ನಮ್ಮ ಕಡೆಗೆ ಬಂದರೆ ಒಂದು ರೂಟು ಸರಿ ಹೋಗುತ್ತೆ. ಇದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನಮ್ಮರೆಲ್ಲರೂ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಮಹಿಳೆಯರಿಗೆ ಪುಕ್ಕಟ್ಟೆ ಈಗ ಬಸ್ಸಿನ ವ್ಯವಸ್ಥೆ ಇದೆ ಶಕ್ತಿ ಯೋಜನೆಯಲ್ಲಿ. ಅದರಿಂದ ನೀವುಗಳು ಹೋಗಿ ಬರ್ತಕ್ಕಂಥದ್ದು.
ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮಸ್ಕಾರ, ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ದತ್ತಪೀಠ ವಿವಾದ, ಭೂ ದಾಖಲೆಗಳ ಆಧಾರದ ಮೇಲೆ ವಿವಾದ ಬಗೆಹರಿಯಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆಗ್ರಹ. ಬೆಂಗಳೂರಿಗರಿಗೆ ನಿರಾಳ, ಮೆಟ್ರೋ ಪ್ರಯಾಣ ದರ ಇಳಿಕೆ, ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಮಾಹಿತಿ. ಕಾಡಾನೆ ದಾಳಿಗೆ ವಯೋವೃದ್ಧೆ ಸಾವು, ಸ್ಥಳಕ್ಕೆ ಶಾಸಕರು ಸಚಿವರು ಬಂದು ಸೂಕ್ತ ಪರಿಹಾರ ನೀಡುವಂತೆ ಪಟ್ಟು, ಮೃತದೇಹವಿಟ್ಟು ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ